ಯಾಕೆಂದರೆ ತಾಲೂಕು ಆಡಳಿತಕ್ಕೆ ಅದಕ್ಕೆ ಸಂಬಂಧಪಟ್ಟ ಬರಲ್ಲ ಸಮಯ. ಏನಿದ್ರು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಬರ್ತದೆ, ಜಿಲ್ಲಾಡಳಿತಕ್ಕೆ ಮಾತ್ರ ಬರ್ತದೆ. ದಯವಿಟ್ಟು ಕೂಡಲೇ ಈ ಆದೇಶವನ್ನು ಹಿಂಪಡೆದು ಮೊನ್ನೆ ಯಾವುದೋ ಮುದುಕ ಬಂದ ಮಾಲೂರಿಗೆ ಬೆಳಗ್ಗೆ ನಾವು ಅಧಿಕಾರಿಗಳು ಸ್ವಲ್ಪ ಕೆಲಸ ಮಾಡಬೇಕಲ್ವಾ? ಆಕ್ಚುಲಿ 3 o'clock ಸಾರ್ವಜನಿಕರಿಂದ ಮುಂಚೆ ಪಬ್ಲಿಕ್ ಬಂದು ನಾವು ಅಟೆಂಡ್ ಮಾಡ್ತೀವಿ. 3 ಗಂಟೆ ಇಲ್ಲಿ ವತಿಯಿಂದ ಕೋಲಾರ ಜಿಲ್ಲೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಸವರಾಜ ಪಕ್ಕಡೆ ಅವರ ಆದೇಶದ ಮೇರೆಗೆ ಏನಿವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಆ ಮನವಿ ಏನಿಂತಂದರೆ ರೈತರ ಏನು ತಾಲೂಕು ಆಡಳಿತಗಳಲ್ಲಿ ರೈತರ ಪರದಾಟ ನೋಡಿ ನಮಗೆ ಬೇಸತ್ತು. ಏನು ರೈತರ ಪರದಾಟ ಅಂತಂದರೆ ತಾಲೂಕು ಆಡಳಿತ ಮಟ್ಟದಲ್ಲಿ ಸಮಯ ನಿಗದಿ ಮಾಡಿದ್ದಾರೆ. 3 ಗಂಟೆ ಸಮಯದ ಮೇಲೆ ರೈತರು ಬಂದು ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಬಗೆಹರಿಸ್ಕೊಳ್ಬೇಕು ಅಂತೇಳಿ. ಆದರೆ ಬಗೆಹರಿಸ್ಕೊಳ್ಬೇಕು ಅಂತಂದರೆ ವಯಸ್ಸಾದವರು 60 ವರ್ಷ 70 ವರ್ಷ ವಯಸ್ಸಾದವರು ಬರ್ತಾರೆ, ಕುಂಟರು ಬರ್ತಾರೆ, ಅಂಗವಿಕಲರು ಬರ್ತಾರೆ, ಆಮೇಲೆ ತೀರಾ ನಿರ್ಗತಿಗಳು ಬರ್ತಾರೆ. ಬಸ್ಸು ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಹಳ್ಳಿಗಳ ಕಡೆಯಿಂದ ಇರಲ್ಲ. ಅವರು 11 ಗಂಟೆ ಬಸ್ಸು ಇದೆಯಪ್ಪ, ನಾವು 11 ಗಂಟೆಗೆ ಹೋಗಬೇಕು ಅಂತಾರೆ. ಈಗ 11 ಗಂಟೆಗೆ ಬಂದಾಗ ತಿರುಗಿ ಹೋಗೋಕ್ಕೆ ಬಸ್ಸು ಅವರು 3 ಗಂಟೆಗೆ 4 ಗಂಟೆಗೆ ಇರ್ತದೆ. ಸಮಯ 3 ಗಂಟೆಗೆ ಬಂದಮೇಲೆ ಬಸ್ಸು ಅವ್ರಿಗೆ ಹೋಗೋಕ್ಕೆ ವಾಪಸ್ ಹೋಗೋಕ್ಕೆ ಬಸ್ಗಳಿರಲ್ಲ. ಅದು ತುಂಬ ಅನಾನುಕೂಲ ಆಗ್ತಾಯಿದೆ ಸಾರ್ವಜನಿಕರಿಗೆ. ಅದೊಂದು ಮನವಿ. ಮತ್ತು ಯಾವುದೇ ರೀತಿ ತಾಲೂಕು ಆಡಳಿತದಲ್ಲಿ ಈ 3 ಗಂಟೆ ಸಮಯ ಅನ್ನೋದು ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತಂದರೆ ಜಿಲ್ಲಾಡಳಿತಕ್ಕೆ ಸಂಬಂಧಪಡ್ತದೆ. 3 ಗಂಟೆ ಸಮಯ ಸಾರ್ವಜನಿಕರು ಭೇಟಿ ಆಗಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಆದೇಶದಲ್ಲಿ ಇಲ್ಲ. ಅದು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಿದೆ ಹೊರತು ತಾಲೂಕು ಆಡಳಿತದಲ್ಲಿ ಬರೋಲ್ಲ. ಆದ ಕಾರಣ ನಾವು ಇವತ್ತು ಏನು ಈ ಒಂದು ಆದೇಶವನ್ನು ಹಿಂಪಡೆಯಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಕೊಟ್ಟಿದ್ದೀರೋ ಅದು ಯಾವುದೇ ಕಾರಣಕ್ಕಾಗಲಿ ತಾಲೂಕು ಆಡಳಿತ ನಮ್ಮ ಮಾಲೂರು ತಾಲೂಕು ಒಂದೇ ಅಲ್ಲ, ಎಲ್ಲ ತಾಲೂಕುಗಳು ಅನ್ವಯಿಸಿದೆ. ಎಲ್ಲ ತಾಲೂಕು ಅನಿಸ್ತದೆ. ನಮ್ಮ ಮಾಲೂರು ತಾಲೂಕು ಒಂದೇ ಅಂತೆಲ್ಲ ನಾವು ಮಾಡ್ತಾ ಇಲ್ಲ, ಮನವಿ ಕೊಡ್ತಾ ಇಲ್ಲ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕುಗಳು ಎಲ್ಲ ತಾಲೂಕುಗಳು ಅನ್ವಯಿಸ್ತದೆ. ಕಾರಣ ಇಷ್ಟೇ, ರೈತರಿಗೆ ವಯಸ್ಸಾದವರಿಗೆ ತೊಂದರೆ ಆಗ್ತಾಯಿದೆ. ಆ ಸಮಯ 3 ಗಂಟೆ ಸರಳ ಮಾಡಬೇಕು. ಸರಳ ಇದ್ದಿದ್ದಲ್ಲಿ ರೈತರಿಗೆ ಅನುಕೂಲವಾಗ್ತದೆ. ಇಲ್ಲ ಸಮಯ 3 ಗಂಟೆಗೆ ಅಂತಂದರೆ ರೈತರಿಗೆ ತೊಂದರೆ ಆಗ್ತದೆ. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ನಾವು ತಯಾರಿ. ಇದು ಸರ್ಕ್ಯುಲರ್ ಬಂದು ಅಲ್ಲ, ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಈ ಥರ ಇಲ್ಲ. ಆದರೆ ಈ ಸರ್ಕ್ಯುಲರ್ ನಮ್ಮ ಜಿಲ್ಲಾಧಿಕಾರಿಗಳು ಮಾತ್ರ ಮೊನ್ನೆ ಒಂದು 15 ಡೇಸ್ ರೀಸೆಂಟ್ಗೆ ಮಾಡಿದ್ದಾರೆ. ಬರೀ ಜಿಲ್ಲೆ ಮಾಲೂರು ತಾಲೂಕಿಗೆ ಅಂತಲ್ಲ, ಇಡೀ ಜಿಲ್ಲೆಗೆ. ಏನೋ ಸಾರ್ವಜನಿಕರು ರಾಜ್ಯದಲ್ಲಿ ಅಂದರೆ ಸಮಯ 3 ಗಂಟೆಗೆ ಸಾರ್ವಜನಿಕರು ಅಂತ ಇದೆ. ಆದರೆ ಆ ಸಮಯ ಯಾರಿಗೆ ಬರುತ್ತೆ? ಜಿಲ್ಲಾಡಳಿತ ಮಾತ್ರ ಬರುತ್ತೆ, ತಾಲೂಕು ಆಡಳಿತಕ್ಕೆ ಬರಲ್ಲ. ಆದ ಕಾರಣ ಇದನ್ನು ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ರೈತರಿಗೆ ಅನಾನುಕೂಲ ಆಗದಂತೆ ಕೂಡಲೇ ಆ ಒಂದು ಪರಿಶೀಲನೆ ಮಾಡಿದೆ. ನಮ್ಮ ಕಾನೂನು ರೀತಿಯಲ್ಲಿ ಏನಿದೆಯೋ ಈ ಸಮಯ 10:30ಯಿಂದ ಮೇಲೆ 5 ಗಂಟೆವರೆಗೂ ಏನಿದೆಯೋ ಜನಗಳಿಗೆ ಯೋಚನೆ ಮಾಡೋದಕ್ಕೆ ಸಾರ್ವಜನಿಕ ಕಚೇರಿಗಳಲ್ಲಿ ಅದನ್ನು ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ನಾವು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲು ನಾವು ಸಿದ್ಧರಿದ್ದೀವಿ.